ಹಾಯ್ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಸೊ ಇಂದು ಮಾರ್ಚ್ 3 ಸೊ ಲೂನರ್ ಎಕ್ಲಿಪ್ಸ್ ಇರುತ್ತೆ. ಬ್ಲಡ್ ಮೂನ್ ಅಂತ ಕರೀತಾರೆ. ಚಂದ್ರಗ್ರಹಣ ಜೊತೆಲಿದೆ. ಸೊ ಈ ಮಾರ್ಚ್ 3 ಬ್ಲಡ್ ಮೂನ್ ಸ್ಪೆಷಲ್ ರೀಡಿಂಗ್ ಆಗಿರುತ್ತೆ. ಇಂದಿನ ಬ್ಲಡ್ ಮೂನ್ ಶಕ್ತಿಯಲ್ಲಿ ಸೊ ನಿಮ್ಮ ಮನಸ್ಸಿನಲ್ಲಿ ಇರುವ ವ್ಯಕ್ತಿಯ ನಿಜವಾದ ಭಾವನೆಗಳನ್ನು ತಿಳಿದುಕೊಳ್ಳುವ ಸಮಯ ಬಂದಿದೆ. ಅವರು ನಿಮ್ಮೊಂದಿಗಿನ ಸತ್ಯವಾಗಿದ್ದಾರಾ? ಅವರ ಪ್ರೀತಿ ನಿಜವೇ? ಅಥವಾ ತಾತ್ಕಾಲಿಕ ಅಂದ್ರೆ ಟೆಂಪರರಿ ಭಾವನೆಗಳಿದಾವ? ಈ ರಕ್ತ ಚಂದ್ರಗ್ರಹಣದ ಶಕ್ತಿ ಸಂಬಂಧಗಳಲ್ಲಿ ಅಡಗಿರುವ ಸತ್ಯಗಳು ಹೊರಗೆ ಬರುತ್ತೆ ಅನ್ನೋದು ಸೊ ಒಂದು ಸ್ಟ್ರಾಂಗ್ ಆಗಿ ಎಲ್ಲರೂ ಬಿಲೀವ್ ಮಾಡ್ತಾರೆ. ಮೋಸ್ಟ್ ಆಫ್ ದ ಜನ ಬಿಲೀವ್ ಮಾಡ್ತಾರೆ. ಸೊ ನಿಮ್ಮ ಏನಾದ್ರೂ ಕನ್ಫ್ಯೂಷನ್ಸ್ ಇದ್ರೆ, ಒಂದು ಸ್ಪಷ್ಟತೆಯನ್ನ ಹುಡುಕ್ತಿದ್ರೆ ಮತ್ತು ಏನಾದ್ರೂ ನಿಮ್ಮ ಮನಸ್ಸಿಗೆ ಒಂದು ಉತ್ತರ ಬೇಕಾಗಿದ್ರೆ ಈ ಸಾಮಾನ್ಯ ಅಂತ ಅನ್ಕೋಬೇಡಿ. ಈ ರೀಡಿಂಗ್ ನಿಮಗೆ ಒಂದು ಹೋಪ್ ಅಂಡ್ ಕ್ಲಾರಿಟಿ ಕೊಡುತ್ತೆ ಅಂತ ಹೇಳ್ಬೋದು. ಸೊ ನಿಮ್ಮ ಮನಸ್ಸಿನಲ್ಲಿ ಯಾರ ವ್ಯಕ್ತಿ ಆದ್ರೂ ಇರ್ಲಿ, ಹಸ್ಬೆಂಡ್ ಇರ್ಲಿ, ವೈಫ್ ಇರ್ಲಿ, ಸೊ ನೀವು ಪ್ರೀತಿ ಅವ್ರ ಇರ್ಬೋದು, ನಿಮ್ಮ ಫ್ರೆಂಡ್ ಆಗಿರ್ಬೋದು. ಸೊ ನೀವು ಯಾರ ಬಗ್ಗೆ ಒಂದು ರೀಡಿಂಗ್ ನ ಕೇಳ್ಬೇಕು ಅಂತಿದ್ದೀರಾ, ಅವರ ಹೆಸರನ್ನು ಹೇಳ್ಕೊಂಡು ಈ ರೀಡಿಂಗ್ ನ ನೋಡೋದಿಕ್ಕೆ ಸ್ಟಾರ್ಟ್ ಮಾಡಿ. ಸೊ ಲೆಟ್ಸ್ ಸಿ. ನಾನು ನಿಮ್ಮ ಮುಂದೆನೆ ಶಫಲ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಲೆಟ್ ಮಿ ಪಿಕ್ ದ ಕಾರ್ಡ್. ಮೊದಲಿಗೆ ನೋಡ್ಬೋದು ಹೈ ಪ್ರಿಸ್ಟೆಸ್ ಬರ್ತಾ ಇದೆ. ಸೆಕೆಂಡ್ ಕಾರ್ಡ್ ಏಟ್ ಆಫ್ ಸ್ವಾರ್ಡ್ಸ್, ಸೆವೆನ್ ಆಫ್ ಕಪ್ಸ್, ಟೂ ಆಫ್ ಸ್ವಾರ್ಡ್ಸ್ ಅಂಡ್ ದ ಲಾಸ್ಟ್ ಕಾರ್ಡ್ ತ್ರೀ ಆಫ್ ಸ್ವಾರ್ಡ್ಸ್ ಬಂದಿದೆ. ಸೊ ಹಾರ್ಟ್ ಬ್ರೇಕ್ ಕಾಣ್ತಾ ಇದೆ. ಏನ್ ಬರ್ತಾ ಇದೆ ನೋಡೋಣ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ಕಾಂಬಿನೇಷನ್ ಏನ್ ಬಂದಿದೆ, ಹೈ ಪ್ರಿಸ್ಟೆಸ್ ಇರ್ಬೋದು, ಏಟ್ ಆಫ್ ಸ್ವಾರ್ಡ್ಸ್ ಇರ್ಬೋದು, ಸೆವೆನ್ ಆಫ್ ಕಪ್ಸ್ ಇರ್ಬೋದು, ಟೂ ಆಫ್ ಸ್ವಾರ್ಡ್ಸ್ ಅಂಡ್ ತ್ರೀ ಆಫ್ ಸ್ವಾರ್ಡ್ಸ್ ಬಂದಿದೆ. ಸೊ ಈ ಕಾಂಬಿನೇಷನ್ ಬಂದು ತುಂಬಾನೇ ಡೀಪ್ ಮತ್ತೆ ಎಮೋಷನಲ್, ಎಸ್ಪೆಷಲಿ ಈ ಬ್ಲಡ್ ಮೂನ್ ಎನರ್ಜಿಯಲ್ಲಿ ಒಂದು ಡೀಪ್ ಎಮೋಷನಲ್ ಆಗಿ ಬಂದಿದೆ ಅಂತ ಹೇಳ್ಬೋದು. ಸೊ ಮೊದಲಿಗೆ ಇಲ್ಲಿ ನಾವು ನೋಡ್ಬೋದು ಹೈ ಪ್ರಿಸ್ಟೆಸ್ ಬಂದಿದೆ. ಸೊ ನಿಮ್ಮ ಇಂಟ್ಯೂಷನ್ ನಿಮ್ಗೆ ಆಲ್ರೆಡಿ ನಿಜಾನ ಹೇಳ್ಬಿಟ್ಟಿದೆ, ಸತ್ಯನ ನಿಮಗೆ ಗೊತ್ತಾಗಿದೆ. ನಿಮ್ಮ ಇಂಟ್ಯೂಷನ್ ಅಲ್ಲಿ ಏನ್ ಬರ್ತಿದೆ, ಏನೋ ಒಂದು ಸಮಥಿಂಗ್ ಮನೆ ಮಾಚಿದೆ ಅಂದ್ರೆ ನಿಮ್ಮ ಮನಸ್ಸಲ್ಲಿ ಏನೋ ಒಂದು ಕುತೂಹಲ ಇರ್ಬೋದು, ಇಲ್ಲಾಂದ್ರೆ ಏನೋ ಒಂದು ನನಗೆ ಗೊತ್ತಾಗ್ದೇನೆ ಇರೋದು ಒಂದು ಏನೋ ಇದೆ, ನನ್ನ ಪಾರ್ಟ್ನರ್ ಹತ್ರ ನನಗೆ ತಿಳಿಬೇಕಾಗಿರೋದು ಅಂತ ಇದ್ರೆ, ನಿಮ್ಮ ಪಾರ್ಟ್ನರ್ ಎಕ್ಸ್ಪ್ರೆಸ್ ಮಾಡ್ಕೊಳ್ದೆ ಇರೋ ವಿಚಾರ ಕೂಡ ಆಗಿರ್ಬೋದು, ಅಥವಾ ಮಾತಾಡಕ್ಕೆ ಆಗ್ದೇನೆ ಎಮೋಷನ್ಸ್ ನ ಇಟ್ಕೊಂಡಿರ್ಬೋದು. ಅದು ಸೈಲೆಂಟ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ ಅನ್ನೋದು ಒಂದು ಗೊತ್ತಾಗ್ತಿದೆ. ಸೊ ಇಲ್ಲಿ ಏಟ್ ಆಫ್ ಸ್ವಾರ್ಡ್ಸ್ ನೋಡ್ಬೋದು, ಅವರು ಮೆಂಟಲಿ ಸ್ಟಕ್ ಆಗಿದ್ದಾರೆ, ಅಥವಾ ಫಿಯರ್ ಇರ್ಬೋದು, ಓವರ್ ಥಿಂಕ್ ಮಾಡ್ತಿರ್ಬೋದು, ಇಲ್ಲ ಗಿಲ್ಟ್ ಕಾಣ್ತಾ ಇರ್ಬೋದು, ಇಲ್ಲ ಪ್ರೆಷರ್ ಅವ್ರನ್ನ ಬ್ಲಾಕ್ ಮಾಡ್ತಾ ಇದೆ, ಸತ್ಯನ ಹೇಳೋದಿಕ್ಕೆ ಆಗ್ತಾ ಇಲ್ಲ ಅವ್ರಿಗೆ. ಆದ್ರೆ ಅದ್ರ ಜೊತೆಗೆ ಅವ್ರಿಗೆ ಕಾನ್ಫಿಡೆನ್ಸ್ ಅಷ್ಟೊಂದು ಇಲ್ಲ, ತುಂಬಾ ಕಾನ್ಫಿಡೆಂಟ್ ಎನರ್ಜಿ ಲೋ ಇದೆ. ಸೊ ಒಂಥರ ಕನ್ಫ್ಯೂಷನ್, ಆಂಗ್ಸೈಟಿ ಎರಡು ಹೆಚ್ಚಾಗಿದೆ ಅಂತ ಬರ್ತಿದೆ. ಸೊ ಸೆವೆನ್ ಆಫ್ ಕಪ್ಸ್ ನ ನೀವು ನೋಡ್ಬೋದು ಇಲ್ಲಿ. ಸೊ ಸೆವೆನ್ ಆಫ್ ಕಪ್ಸ್ ಇರೋದ್ರಿಂದ ಮಲ್ಟಿಪಲ್ ಆಪ್ಷನ್ಸ್ ಇದೆ ಅವ್ರಿಗೆ. ಸೊ ನಾನು ಯಾವ್ದನ್ನ ಪ್ರಿಯೋರಿಟೈಸ್ ಮಾಡ್ಲಿ, ನನ್ನ ಪ್ರೀತಿನ, ಕೆಲ್ಸನ, ರೆಸ್ಪಾನ್ಸಿಬಿಲಿಟಿನ, ಫ್ಯಾಮ್ಲಿನ, ಲೈಫ, ಈ ತರ ಮಲ್ಟಿಪಲ್ ಆಪ್ಷನ್ಸ್ ಅವ್ರಿಗೆ ತಲೆಯಲ್ಲಿ ಓಡ್ತಾ ಇದೆ. ಇಲ್ಯೂಷನ್ಸು ಕಾಡ್ತಾ ಇದೆ, ಹಗಲುಗನ್ಸು ಕಾಣೋದು ಅದು ಇದೆ. ತುಂಬಾನೇ ಫ್ಯಾಂಟಸಿ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ. ಅವ್ರ ಮೈಂಡ್ ಮಾತ್ರ ಸ್ಟೇಬಲ್ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಮತ್ತೆ ಅದ್ರ ಜೊತೆಗೆ ಅವರು ತುಂಬಾ ಕನ್ಫ್ಯೂಸ್ಡ್ ಆಗಿದ್ದಾರೆ. ನಿಜವಾಗ್ಲೂ ಅವ್ರಿಗೆ ಏನು ಬೇಕು ಅನ್ನೋದು ಅವ್ರಿಗೆ ತಿಳಿತಾ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಎಮೋಷನಲಿ ಇಮ್ಮೆಚ್ಯೂರ್ಡ್ ಆಗಿದ್ದಾರೆ, ಇಲ್ಲಾಂದ್ರೆ ತುಂಬಾನೇ ಡಿಸ್ಟ್ರಾಕ್ಟ್ ಆಗಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಡಿಸ್ಟ್ರಾಕ್ಟ್ ಎನರ್ಜಿ ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಟೂ ಆಫ್ ಸ್ವಾರ್ಡ್ಸ್ ನ ನೋಡ್ಬೋದು, ಅವಾಯ್ಡೆನ್ಸ್ ಹೆಚ್ಚಾಗಿ ಕಾಣ್ತಾ ಇದೆ. ಸೊ ನಿಮ್ಮ ಜೊತೆ ಇರ್ಬೋದು, ಲೈಕ್ ನಿಮ್ಮ ಹತ್ರ ಮಾತಾಡ್ತಾ ಇದ್ರೆ ಸಡನ್ ಆಗಿ ಫೋನ್ ಕಟ್ ಮಾಡೋದು, ಇಲ್ಲಾಂದ್ರೆ ನಿಮ್ಮನ್ನ ನೋಡ್ತಾರೆ ಮತ್ತೆ ಮಾತಾಡೋದಕ್ ಬರಲ್ಲ, ಡಿಸ್ಟೆನ್ಸ್ ಅಲ್ಲಿ ಇರೋದು, ಆತರ ಇಲ್ಲಿ ಹೆಚ್ಚಾಗ್ತಾ ಇದೆ. ಹಾಗಂತ ಅಂದ್ಬಿಟ್ಟು ಅವ್ರಿಗೆ ನಿಮ್ ಕಂಡ್ರೆ ಇಷ್ಟನೇ ಇಲ್ಲ ಅನ್ನೋದಲ್ಲ, ಅವ್ರಿಗೆ ದೇ ಆರ್ ನಾಟ್ ರೆಡಿ ಅಂತ ಹೇಳ್ಬೋದು. ಏನಂದ್ರೆ ಒಂದು ಸತ್ಯನ ಹೇಳೋದಕ್ಕೂ ಅವರು ರೆಡಿಯಾಗಿ ಇಲ್ಲ, ಒಂದು ನಿಮ್ಮನ್ನ ಸತ್ಯ ಹೇಳಿ ನಿಮ್ಮನ್ನ ಎಕ್ಸೆಪ್ಟ್ ಮಾಡ್ಕೊಳಕ್ಕೂ ರೆಡಿ ಆಗ್ತಾ ಇಲ್ಲ. ತುಂಬಾ ಎಮೋಷನಲ್ ಬ್ಲಾಕಿಂಗ್ ಆಗ್ತಾ ಇದೆ. ಅವ್ರು ಬ್ಲಾಕ್ ಮಾಡ್ಕೊಂತ ಇಲ್ಲ, ಎಮೋಷನಲ್ ಬ್ಲಾಕಿಂಗ್ ಇಲ್ಲಿ ಹೆಚ್ಚಾಗಿ ಕಾಣ್ತಾ ಇದೆ. ಸೊ ಅವರು ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಅವ್ರನ್ನ ಅವರು.
ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮನ್ನ ಬ್ಲಾಕ್ ಮಾಡ್ಕೊಂಡು, ಎಮೋಷನಲ್ ಬ್ಲಾಕ್ ಮಾಡ್ಕೊಂಡು, ಪ್ರೊಟೆಕ್ಟ್ ಮಾಡ್ಕೊಂಡು ಯಾಕೆ ಪ್ರೊಟೆಕ್ಟ್ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ, ಅವರು ಡಿಸಿಷನ್ ತಗೊಳ್ಳೋ ಪ್ರಾಸೆಸ್ ಅಲ್ಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಸೊ ಇಲ್ಲಿ ನಿಮ್ಗೆ ಇದು ಅರ್ಥ ಆಗಿರೋದಂದ್ರೆ ಅವರು ನಿಮ್ಮನ್ನ ಬಿಟ್ಟಿಲ್ಲ. ಸೊ ಇದ್ದಾರೆ, ಬಟ್ ಅವ್ರಿಗೆ ಎಮೋಷನಲ್ ಬ್ಲಾಕೇಜಸ್ ಹೆಚ್ಚಾಗಿ ಕಾಣಿಸ್ತಾ ಇದೆ. ಕನ್ಫ್ಯೂಷನ್ಸ್ ಹೆಚ್ಚಾಗಿ ಕಾಣಿಸ್ತಿದೆ ಅಂತ ಬರ್ತಿದೆ. ಇಲ್ಲಿ 3 ಆಫ್ ಸ್ವಾರ್ಡ್ಸ್ ನೋಡ್ಬೋದು. ತುಂಬಾ ಹರ್ಟ್ ಆಗಿದ್ದಾರೆ ನಿಮ್ಮ ಪಾರ್ಟ್ನರ್. ನೀವು ಮನಸ್ಸಿನಲ್ಲಿ ಇರೋ ವ್ಯಕ್ತಿ ಯಾರಿದ್ದಾರೆ ಅವ್ರು ತುಂಬಾ ಹರ್ಟ್ ಆಗಿದ್ದಾರೆ. ಒಂದು ಪಾಸ್ಟ್ ಹಾರ್ಟ್ ಬ್ರೇಕ್ ಇರ್ಬೋದು, ಇಲ್ಲ ಅಂದ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇರ್ಬೋದು, ಬಿಟ್ರಯಲ್ ಇರ್ಬೋದು, ಇಲ್ಲಾಂದ್ರೆ ಫಿಯರ್ ಆಫ್ ಪೇನ್ ಇರ್ಬೋದು. ಈ ತರ ಯಾವುದೋ ಒಂದು ವಿಚಾರಕ್ಕೆ ತುಂಬಾ ಹರ್ಟ್ ಆಗಿದ್ದಾರೆ. ಈ ಕಾರ್ಡ್ ಇಲ್ಲಿ ಏನ್ ಸಜೆಸ್ಟ್ ಮಾಡ್ತಾ ಇದೆ ಅಂದ್ರೆ, ಎಮೋಷನಲ್ ಡಿಸಪಾಯಿಂಟ್ಮೆಂಟ್ ಖಂಡಿತ ಆಗಿದೆ. ಅವರ ಆ ಸಿಚುಯೇಷನ್, ನಿಮ್ಮ ಇಬ್ಬರ ಸಿಚುಯೇಷನ್ ಅಲ್ಲಿ ಒಂದು ಎಮೋಷನಲ್ ಡಿಸಪಾಯಿಂಟ್ಮೆಂಟ್ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಓವರ್ ಆಲ್ ಬ್ಲಡ್ ಮೂನ್ ಮೆಸೇಜ್ ಅಂತ ನೋಡಿದ್ರೆ, ನಿಮ್ಮ ಪರ್ಸನ್ ಜೆನ್ಯೂನಾ? ಇಷ್ಟೊಂದು ಇವತ್ತು ಡೀಪ್ ಎಮೋಷನಲ್ ರೀಡಿಂಗ್ ಮಾಡಿದೀವಿ ಇವಾಗ. ಸೊ ಹಾಗಾದ್ರೆ ನಿಮ್ಮ ಪರ್ಸನ್ ಜೆನ್ಯೂನಾ ಇಲ್ವಾ ಅಂತ ನಾವು ನೋಡೋದಾದ್ರೆ, ಸೊ ಫೀಲಿಂಗ್ಸ್ ಕಂಪ್ಲೀಟ್ ಆಗಿ ಫೇಕ್ ಅನ್ನೋದು ಇಲ್ಲಿ ಎಲ್ಲೂ ಕಾಣ್ತಾ ಇಲ್ಲ. ಬಟ್ ಎಮೋಷನಲ್ ಆಗಿ ಕನ್ಫ್ಯೂಸ್ಡ್ ಆಗಿದ್ದಾರೆ, ಬ್ಲಾಕ್ಡ್ ಆಗಿದ್ದಾರೆ. ಅದು ಸೆಕೆಂಡ್ ಪಾಯಿಂಟ್. ಫಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೀವು ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ನಿಮ್ಮ ಪರ್ಸನ್ ಕಂಪ್ಲೀಟ್ ಆಗಿ ಫೇಕ್ ಅಲ್ಲ. ನಿಮ್ಮ ಜೊತೆ ಫೇಕ್ ರಿಲೇಶನ್ಶಿಪ್ ಅಲ್ಲಿ ಅವರು ಇಲ್ಲ. ಆದ್ರೆ ಕನ್ಫ್ಯೂಸ್ಡ್ ಅಂಡ್ ಬ್ಲಾಕ್ಡ್ ಎನರ್ಜೀಸ್ ಕಾಣಿಸ್ತಾ ಇದೆ. ಸೊ ನಿಮ್ಮಿಂದ ಹೈಡ್ ಮಾಡ್ತಾ ಇರೋದು, ಸ್ವಲ್ಪ ಕೆಲವು ವಿಚಾರ ಹೈಡ್ ಮಾಡ್ತಾ ಇದ್ದಾರೆ, ಇಲ್ಲ ನಿಮ್ಮ ಹತ್ರ ಅವಾಯ್ಡ್ ಮಾಡ್ತಾ ಇದ್ದಾರೆ ಯಾವುದೋ ಒಂದು ವಿಚಾರ ಹೇಳ್ಕೊಳ್ಳೋದಕ್ಕೆ ಅನ್ನೋದು ಹೆಚ್ಚಾಗಿ ಗೊತ್ತಾಗ್ತಾ ಇದೆ. ಇಲ್ಲಿ ಅನ್ರಿಸಾಲ್ವ್ಡ್ ಪೇನ್ ಅನ್ನೋದು ಹೆಚ್ಚಾಗಿ ಕಾಣ್ತಾ ಇದೆ. ಅವರ ಬಿಹೇವಿಯರ್ನ ಅಫೆಕ್ಟ್ ಮಾಡ್ತಾ ಇದೆ ಅನ್ನೋದು, ಅದು ಒಂದು ಗೊತ್ತಾಗ್ತಾ ಇದೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಅವ್ರಿಗೆ ಯಾವುದೋ ಒಂದು ವಿಚಾರ ನಿಮ್ಮಿಂದ ಮುಚ್ಚಿಟ್ಟಿದ್ದಾರೆ. ನಿಮ್ಗೆ ಹೇಳ್ಬೇಕು ಅಂತಲ್ಲ, ಬಟ್ ಅವ್ರು ರೆಡಿ ಇಲ್ಲ ಹೇಳೋದಕ್ಕೆ. ಅದು ನೆಗೆಟಿವ್ ಆದ್ರೂ ಆಗಿರ್ಬೋದು, ಪಾಸಿಟಿವ್ ಆದ್ರೂ ಆಗಿರ್ಬೋದು. ಬಟ್ ಒಂದು ವಿಚಾರ ಅವರು ಹೈಡ್ ಮಾಡ್ತಾ ಇದ್ದಾರೆ. ಅದನ್ನ ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮಿಂದ ದೂರ ಸರಿತಾ ಇದ್ದಾರೆ. ಅದು ಕಂಪ್ಲೀಟ್ ಆಗಿ ದೂರ ಸರಿತಿಲ್ಲ, ಅದನ್ನ ಹೇಗೆ ಹೇಳೋದು ಅನ್ನೋದು ಗೊತ್ತಾಗ್ದೇನೆ ಸರಿತಿದ್ದಾರೆ. ಆದ್ರಿಂದ ನೀವು ಹಾರ್ಟ್ ಬ್ರೇಕ್ ನ ಅನುಭವಿಸ್ತಾ ಇದ್ದೀರಾ. ಇಲ್ಲಿ ಏನೂ ಕ್ಲಿಯರ್ ಆಗಿಲ್ಲ, ಸ್ಟೇಬಲ್ ಆಗಿಲ್ಲ, ರೆಡಿ ಫಾರ್ ಕಮಿಟ್ಮೆಂಟ್ ಎನರ್ಜಿ ರೈಟ್ ನಾವು ತೋರಿಸ್ತಾ ಇಲ್ಲ. ಸೊ ಸಮಥಿಂಗ್ ಏನೋ ಅವ್ರಿಗೆ ಸ್ವಲ್ಪ ಭಯ ಇದೆ, ಕನ್ಫ್ಯೂಷನ್ ಇದೆ, ಎಮೋಷನಲ್ ಓವರ್ಲಿಮ್ಡ್ ಆಗಿದ್ದಾರೆ. ಆದ್ರಿಂದ ಅವರಿಗೆ ಏನೂ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಹಾಗಂದ್ರೆ ಇಲ್ಲಿ ಟ್ಯಾರೋ ಎನರ್ಜಿ ಆನೆಸ್ಟ್ ಆಗಿ ನಿಮ್ಗೆ ಹೇಳೋದೇನು ಅಂತ ಅಂದ್ರೆ, ಸೊ ಅವರು ನಿಮ್ಮನ್ನ ಕೇರ್ ಮಾಡ್ತಾರೆ. ನಿಮ್ಮ ಪಾರ್ಟ್ನರ್ ಕೇರ್ ಮಾಡಲ್ಲ ಅಂತಲ್ಲ, ಬಟ್ ಎಮೋಷನಲಿ ಕ್ಲಿಯರ್ ಆಗಿಲ್ಲ. ವಿತೌಟ್ ಕ್ಲಾರಿಟಿ ಏನು ಸ್ಟೆಬಿಲಿಟಿ ಆಗಿ ಇರೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಹೇಳ್ಬೋದು. ಸೊ ಅದು ಹೆಚ್ಚಾಗಿ ಇಲ್ಲಿ ಕಾಣಿಸ್ತಿದೆ. ಇದ್ರ ಜೊತೆಗೆ ನಾನು ಇವತ್ತು ಒಂದು ಎಸ್ ಆರ್ ನೋ ಕೂಡ ತೆಗಿತೀನಿ, ಒಂದು ಕಾರ್ಡ್. ಸೊ ನಿಮ್ಮ ಮನಸ್ಸಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆ ಇದ್ರೆ, ಸೊ ನಿಮ್ಮ ಮನಸ್ಸಲ್ಲಿ ನಿಮ್ಮ ಪಾರ್ಟ್ನರ್ ಫಾರ್ ಎಕ್ಸಾಂಪಲ್ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲದೆ ಇರ್ಬೋದು. ಸೊ ಕಾಂಟ್ಯಾಕ್ಟ್ ಬರ್ತಾರಾ ಬರಲ್ವಾ ಅಂತ ಈ ಫುಲ್ ಮೂನ್ ಎನರ್ಜಿಯಲ್ಲಿ ನಾವು ನೋಡೋಣ. ಇದು ಇವತ್ತಿಂದ ಎನರ್ಜೀಸ್ ರೀಡಿಂಗ್ ಆಗಿರುತ್ತೆ. ಸೊ ಇದು ಇದೇ ತರನೇ ಬರುತ್ತೆ ಅಂತ ಏನೂ ಇಲ್ಲ. ಸೊ ಒಂದು ಸೆಕೆಂಡ್ ನಿಮ್ಮ ಮನಸ್ಸಲ್ಲಿ ಯಾರಿದ್ದಾರೆ, ಯಾವ ವ್ಯಕ್ತಿ ಇದ್ದಾರೆ, ಅವರನ್ನ ನೆನೆಸ್ಕೊಂಡು ಇದನ್ನ ಹೆಸರನ್ನು ತೆಗೀರಿ. ಒಂದು ಪ್ರಶ್ನೆನ ಮನಸ್ಸಲ್ಲಿ ಇಟ್ಕೊಳ್ಳಿ. ನಂತರ ನೀವು ಈ ಪ್ರಶ್ನೆಗೆ ಒಂದು ಕಾರ್ಡ್ ನಾನು ಪಿಕ್ ಮಾಡ್ತೀನಿ. ಇಟ್ ಇಸ್ ಎಸ್ ಆರ್ ನೋ ಅಂತ ನೀವು ನೋಡ್ಬೋದು. ಸೊ ಹೋಪ್ ಎಲ್ಲರೂ ರೆಡಿ ಇದ್ದೀರಾ ಕ್ವೆಶನ್ ಅಲ್ಲಿ ಅಂತ ಹೇಳ್ಬೋದು. ಸೊ ಇದು ಫಸ್ಟ್ ಟೈಮ್ ನೋಡಿದವರಿಗೆ ಮಾತ್ರ ಕನೆಕ್ಟ್ ಆಗುತ್ತೆ. ಸೊ ಪ್ರತಿ ಸತಿ ಬೇರೆ ಬೇರೆ ಕ್ವೆಶನ್ಸ್ ನೋಡ್ಕೊಂಡು ನೋಡಿ. ಇಲ್ಲಿ ಎಸ್ ಕಾರ್ಡ್ ಬಂದಿದೆ ಆಲ್ರೆಡಿ. ಸೊ ಕರೇಜ್ ಇದೆ, ಪ್ಯಾಷನ್ ಇದೆ, ಸೆಪ್ಟಲ್ ಪವರ್ ಇದೆ. ಸೊ ಇನ್ನರ್ ಸ್ಟ್ರೆಂತ್, ನಿಮಗೆ ಸೆಲ್ಫ್ ಡೌಟ್ ಪಡ್ತಾ ಇರ್ಬೋದು ಈಗ ಸದ್ಯಕ್ಕೆ. ನಿಜವಾಗ್ಲೂ ಇದು ವರ್ಕ್ ಆಗುತ್ತಾ, ನಿಜವಾಗ್ಲೂ ಇದು ನನ್ನ ವೀಕ್ನೆಸ್ ಆಗ್ತಾ ಇದೆಯಾ, ಇಲ್ಲ ತುಂಬಾ ಇನ್ಸೆಕ್ಯೂರಿಟಿ ಫೀಲ್ ಮಾಡ್ತಾ ಇದೀನಾ, ಲೋ ಎನರ್ಜಿ ಇದೆಯಾ, ಖಂಡಿತ ಇದು ರಾ ಎಮೋಷನ್. ಸೊ ನನಗೆ ಸ್ಟ್ರೆಂತ್ ಬರುತ್ತಾ, ನಾನು ಮಾಡ್ತಾ ಇರೋದು ಸರಿನಾ, ನಾನು ಮಾಡ್ತಾ ಇರೋದು ಸರಿ ದಾರಿಯಲ್ಲಿ ಇದೆಯಾ ಅಂತ ಇರ್ಬೋದು. ನೋಡಿ ಸ್ಟ್ರೆಂತ್, ನೀವು ಒಂದು ಪ್ರೀತಿಯಿಂದ ನೀವು ಏನೇ ಮಾಡಿದ್ರು ಅದು ಖಂಡಿತ ಸಕ್ಸಸ್ಫುಲ್ ಆಗುತ್ತೆ. ಸೊ ನಿಮಗೆ ಗೊತ್ತಿಲ್ಲ, ಇಲ್ಲಿ ನೋಡ್ಬೋದು ನೀವು ಇವತ್ತು ಎನರ್ಜೀಸ್ ತುಂಬಾ ಕನ್ಫ್ಯೂಸ್ಡ್ ಎನರ್ಜೀಸ್ ನಿಮ್ಮ ಪಾರ್ಟ್ನರ್ ಅಲ್ಲಿ ಇದ್ದಾರೆ. ನಿಮ್ಮ ಪಾರ್ಟ್ನರ್ಗೋಸ್ಕರ ನೀವು ವೇಟ್ ಮಾಡ್ತಾ ಇದ್ರೆ, ನಿಮ್ಮ ಮೈಂಡ್, ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತೋ ಅದನ್ನ ನೀವು ಕೇಳಿ. ಖಂಡಿತ ನಿಮ್ಮ ಪಾರ್ಟ್ನರ್ ಬಗ್ಗೆ ಏನಾದ್ರು ಇನ್ನು ಕೇಳಿದಿದ್ರೆ ನೀವು, ಖಂಡಿತ ಇದು ವರ್ಕ್ ಆಗುತ್ತೆ. ಇಟ್ ಇಸ್ ಎನ್ ಎಸ್. ಸೊ ಇಲ್ಲಿ ನಾನು ಶಫಲ್ ಮಾಡ್ತಾ ಇರ್ಬೇಕಾದ್ರೆ ನಮ್ಗೆ ಆನ್ಸರ್ ಸಿಕ್ಕಿದೆ ಡಿವೈನ್ ಎನರ್ಜಿಯಿಂದ. ಸೊ ಖಂಡಿತ ಒಂದು ಎಸ್ಗೆ ತಿರುಗಿದೆ ಅಂತ ಹೇಳ್ತಾ, ಸೊ ಈ ರೀಡಿಂಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.
ಯಾರಿಗಾದರೂ ಇದೇ ಥರ ಪರ್ಸ್ನಲ್ ರೀಡಿಂಗ್ ಬೇಕಾಗಿದ್ದರೆ, ಯಾರಿಗಾದರೂ ನಿಮ್ಮ ಬಾಂಡೇಜ್, ನಿಮ್ಮ ಲವ್ ಬಾಂಡೇಜ್ನ ಸ್ಟ್ರಾಂಗ್ ಮಾಡ್ಕೋಬೇಕು, ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂದರೆ ಸೊ ಕಾಂಟ್ಯಾಕ್ಟಿಗೆ ಬರೋ ಥರ ಕಮ್ಯುನಿಕೇಷನ್ಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು, ಒಂದು ಮ್ಯಾನಿಫೆಸ್ಟೇಷನ್, ಅಫರ್ಮೇಷನ್, ಲವ್ ಕ್ಯಾಂಡಲ್ ಸ್ಪೆಲ್ಲಲ್ಲಿ ನನಗೆ ಇಂಟ್ರೆಸ್ಟ್ ಇದೆ ಅಂತ ಅನ್ನೋದಾದರೆ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಈ ವಿಡಿಯೋದಲ್ಲಿ ಇವತ್ತಿನ ಮೂನ್ ರೀಡಿಂಗ್, ಬ್ಲಡ್ ಮೂನ್ ಎನರ್ಜಿ ರೀಡಿಂಗ್ ಆಗಿತ್ತು. ಸೊ ಕೆಲವರಿಗೆ ಡಿಸಪಾಯಿಂಟ್ಮೆಂಟ್ ಆಗಿರುತ್ತೆ, ಕೆಲವರಿಗೆ ಇದು ಆಲ್ರೆಡಿ ಇಂಟ್ಯೂಷನ್ ಅಲ್ಲಿ ಗೊತ್ತಾಗಿರುತ್ತೆ. ಸೊ ನೆಕ್ಸ್ಟ್ ರೀಡಿಂಗ್ ಅಲ್ಲಿ ಏನ್ ಚೇಂಜಸ್ ಆಗಿದೆ ಈ ಬ್ಲಡ್ ಮೂನ್ ಎನರ್ಜಿ ಆದ್ಮೇಲೆ ಅಂತ ನಾವು ನೋಡೋಣ, ಏನ್ ಶಿಫ್ಟ್ ತಗೊಂಡಿದೆ ಅಂತ. ಥ್ಯಾಂಕ್ ಯು ಸೋ ಮಚ್.